ಹೌದಾ, ನಾನ್ ವೆಜ್ಜಾ? ಪಕ್ಕ ನಾನ್ ವೆಜ್ ತಾನೆ. ಸರಿ ಸರಿ, ನಾನು ಅಲ್ಲೇ ಸಿಗ್ತೀನಲ್ಲ, ಬರ್ತೀನಿ. ಎಂತ ಅಣ್ಣ ದಾರಿ ತಪ್ಪಿದ್ದಾನೆ ಅತ್ತಿಗೆ. ನಿಂಗೆಂತ ಕನ್ನಡ ಚಂದದಲ್ಲಿ ನೋಡ್ಲಿಕ್ಕೆ ಆಗುದಿಲ್ವಾ? ಈ ಸಲ ಏನ ತಪ್ಪಾದ್ರೆ ಇದೇ ಕರದಲ್ಲಿ ಬೆಂಕಿ ಹಾಕಿ ನನ್ನನ್ನು ಕುದಿಸಿ ಕಾಯಿಸಿ ಬೇಯಿಸಿ. ಅತ್ತಿಗೆ ಅಣ್ಣ ನಾನ್ ವೆಜ್ ತಿಂತಾನೆ ಅತ್ತಿಗೆ. ಅವ್ರು ಪ್ಯೂರ್ ವೆಜ್ ಅಲ್ಲಣ್ಣ. ನೀವಿಷ್ಟು ಮುಗ್ದೊತ್ತಿಗೆ ಫಸ್ಟ್ ನಾನ್ ವೆಜ್ ತಿಂತಾನೆ, ಅದಾದ್ಮೇಲೆ ಸ್ಮೋಕ್ ಮಾಡ್ತಾನೆ, ಅದಾದ್ಮೇಲೆ ಡ್ರಿಂಕ್ಸ್ ಮಾಡ್ತಾನೆ. ಇದು ನಾನು ಹೊರಗಡೆ ಹೋಗಿ ಬರ್ತೇನೆ ಆಯ್ತಾ? ಯಾರೊಟ್ಟಿಗೆ? ಫ್ರೆಂಡ್ಸ್ ಜೊತೆ. ಕೇಳಿ ಕೇಳಿ, ನಾವ್ ಸಹ ಬರ್ತೇನೆ. ಅಯ್ಯೋ, ನಾವೇ ಹುಡುಗರು ಹೋಗ್ತಿರೋದು. ಬೇಡ, ನೀನು ನೆಕ್ಸ್ಟ್ ಟೈಮ್ ಬಾ. ನಾನು ಹೇಳಲಿಲ್ವಾ? ಇನ್ಯಾಕೆ ತಡ, ಹೋಗು, ಫಾಲೋ ಮಾಡುವ. ನಾನು ಅತ್ತಿಗೆ ಅವ ಹೋದ, ಬೇಗ ಬನ್ನಿ. ಅತ್ತಿಗೆ ಇಂಥ ಸ್ಟೈಲ್ ನಿಮ್ಮ ಫ್ಯೂಚರಿಗೆ ಮುಖ್ಯ ನಮಗೆ. ಅಯ್ಯೋ ಚಪ್ಪಲಿ ಈ ಮಗಳಲ್ಲಿ ಮಗಿನ ಮುಂಚೆ ಬಂದು ಕುತ್ಕೊಂಡಿದ್ದಾಳೆ. ಅತ್ತಿಗೆ ಹೋಗೊತ್ತಿಗೆ ಲೇಟ್ ಆಗ್ತುಂಟು. ನಾನು ಹೇಳಲಿಲ್ವಾ ಅವನ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಹೋಗ್ತಾನೆ ಅಂತ? ಈ ನನ್ನ ಮಕ್ಕಳಿಂದನೇ ಅವ ಹಾಳಾದ್ರು. ನೀವೆಂತ ಮಾಡಿದೆ ಇಲ್ಲಿ? ನೀವು ನಾನ್ ವೆಜ್ ತಿನ್ಲಿಕ್ಕೆ ಬಂದಿದ್ಯಲ್ಲ, ನಮ್ಗೆ ಗೊತ್ತಾಯ್ತಲ್ಲ. ನಾನ್ ವೆಜ್ ತಿಂತೇನಾ? ನೀನು ಕಾಲಲ್ಲಿ ಮಾತಾಡ್ತಿರೋವಾಗ ಎಲ್ಲ ಕೇಳಿಸ್ಕೊಂಡಿದ್ದೇನೆ ಆಯ್ತಾ? ಏಯ್, ನಾನ್ ವೆಜ್ ಅಂದ್ರೆ ಸಿನಿಮಾ. ನಾನ್ ವೆಜ್ ತಿನ್ಲಿಕ್ಕೆ ಬಂದದ್ದಲ್ಲ, ನಾನ್ ವೆಜ್ ನೋಡ್ಲಿಕ್ಕೆ ಬಂದದ್ದು. ಇದು ಒಳ್ಳೆ ಕಾಮಿಡಿ ಸಿನಿಮಾ, ಅದಕ್ಕೆ ಫ್ರೆಂಡ್ಸ್ ಜೊತೆ ಬಂದದ್ದು. ಹೋಗಿ ಹೋಗಿ ಇವಳ ಮಾತು ನಂಬ್ಕೊಂಡು ನನ್ನ ಮೇಲೆ ಡೌಟ್ ಮಾಡ್ತಿದ್ಯಲ್ಲ. ಈ ಸಲ ತಪ್ಪಾದ್ರೆ ಇದೇ ಕರದಲ್ಲಿ ಬೆಂಕಿ ಹಾಕಿ ನನ್ನನ್ನು ಕುದಿಸಿ ಕಾಯಿಸಿ ಬೇಯಿಸಿ.